ನಿನ್ನೆ ರಾತ್ರಿ ಏನು ಊಟ ಬಂದಿದ್ವಲ್ಲ ಗೈಸ್, ಅದಕ್ಕೆ ಈಗ ಬಂದಿವಿ ಊಟಕ್ಕೆ. ಇವತ್ತು ಮುದ್ದಾಮ ಹೊಡೆಯಾಗತ್ತೆ, ಮಳೆ ಅಂತ ದಬ್ಬಾಯಿಸಿ ಹೊಡೆಯಾಗತ್ತೆ. ಸೀದಾ ರೈಲ್ವೆ ಸ್ಟೇಷನ್ಗೆ 8 ಗಂಟೆಗೆ ಅಲ್ಲಿ ಕೊಡ್ಬೇಕು, ಯಾಕಂದ್ರೆ ಇಲ್ಲಿಂದ 40 ಕಿಲೋಮೀಟರ್ ಇರೋದಕ್ಕೆ ಸ್ವಲ್ಪ ಜಲ್ದಿನೇ ಬಿಡ್ಬೇಕು. ಪಟೇಲ್ ಇವತ್ತು ಫುಲ್ ಫಾರ್ಮ್ನಾಗ ಇರೋದಕ್ಕೆ ಏನಂದರೆ ವಿಷಯ ನನಗೆ ಕ್ರೇಜಿ ಆದಂಥ ಗುಡ್ ನ್ಯೂಸ್ ಏನಂತಂದರೆ, ಫಾರ್ ದಿ ಫಸ್ಟ್ ಟೈಮ್ ನಮ್ಮ ವರುಣ ನನ್ನ ಲಾಗ್ ನೋಡಾಗದಾನ. ಅದೇ ಇನ್ನೊಂದು ಈ ಕಡೆ ಜೈನ್ ಅಂತ ಇದ್ದು ಇಲ್ಲಿ ನಾವು ಈಗ ಪಾರ್ಸಲ್ ತೊಗೊಳಕ್ ಬಂದಿವಿ ಊಟನ. ಬಂದಿರೋದು ನಮ್ಮ ಫೇವ್ರೇಟ್ ಆದಂಥ, ನಮ್ಮ ಪಾರ್ಟ್ನರ್ ಇನ್ನೊಬ್ರು ಆದಂಥ ನಮ್ಮ ಪಟೇಲ್, ಅವನಿಗೂ ಫೇವ್ರೇಟ್ ಗೈಸ್. ಏನಂತಂದರೆ ಪಾನಿಪುರಿ ಸಿಗ್ತದೆ. ಹೋದ್ಸಲ ದೂದ್ಸಾಗರ್ ನೋಡೋಕ್ಕಾಗಲಿಲ್ಲ, ಈ ಸಲ ಕರೆಕ್ಟಾಗಿ ಹುಬ್ಳಿಗೆ ರೀಚ್ ಆಗಿವಿ. ನಮ್ಮ ಪಟೇಲ್ ನೋಡಿದರೆ ಫುಲ್ ಅನಾಥ ನಿದ್ದೆ. ನಮ್ಮ ಊರು ಹೊಸಪೇಟೆಗೆ ರೀಚ್ ಆದ್ವಿ. ಈಗ ರಿಯಾಕ್ಷನ್ ನೋಡೋಣ ಗೈಸ್. ಬಂದು ನಾಯಿ ಯಾವಾಗ ಕೂಗಕತ್ತವ. ಈಗ ಫೈನಲಿ ಏನದು ಗೋಕಾಟ್ ಆಡಿ ಈಗ ಸೀದಾ ನಿನ್ನೆ ರಾತ್ರಿ ಏನು ಊಟ ಬಂದಿದ್ವಲ್ಲ ಗೈಸ್, ಅದಕ್ಕೆ ಈಗ ಬಂದೀವಿ ಊಟ ಮಾಡಕ್ಕೆ ಬಂದೀವಿ ಈಗ ಶಿಸ್ತು. ಅದ ನೋಡಿದ್ರೆ ಗೈಸ್ ಇವತ್ತು ಮುದ್ದಾಮ ಹೊಡೆಯಾಗತ್ತೆ, ಮಳೆ ಅಂತ ದಬ್ಬಾಯಿಸಿ ಹೊಡೆಯಾಗತ್ತೆ. ಶಿಸ್ತಾದ್ಮೇಲೆ ಈಗ ಊಟ ಮಾಡಿ ಬಿಸಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಶಾಪಿಂಗ್ ಐತಿ, ಅದು ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಫೈನಲಿ ಈ ಕಡೆ ವೆಜ್ ಥಾಲೀಸ್ ನಮ್ಮ ಮುಂದೆ ಐತೆ ಗೈಸ್. ನಾನು ಸರಿ ಸಂದೀಪ್ ತಿನ್ನಕತ್ತಿಲ್ಲ, ಅದಕ್ಕೋಸ್ಕರ ಈಗ ಮತ್ತೆ ತಿಂದಿರೋ ಪೀಸ್ ಗೈಸ್. ಫೈನಲಿ ಹುಡ್ರು ಎಲ್ಲ ಬ್ಯಾಗ್ ತೊಗೊಂಡು ಈಗ ಫೈನಲಿ ಶಾಪಿಂಗ್ ಮತ್ತೆ ಇನ್ನೊಂದ್ಸಲ ಮಾಡ್ಕೊಂಬಂದು ಈಗ ನಿಯರ್ ಬೈ ಹೊಂಟಿವಿ ಗೈಸ್. ಈಗ ಸೀದಾ ರೈಲ್ವೆ ಸ್ಟೇಷನ್ಗೆ 8 ಗಂಟೆಗೆ ಅಲ್ಲಿ ಕೊಡ್ಬೇಕು, ಯಾಕಂದ್ರೆ ಇಲ್ಲಿಂದ 40 ಕಿಲೋಮೀಟರ್ ಇರೋದಕ್ಕೆ ಸ್ವಲ್ಪ ಜಲ್ದಿನೇ ಬಿಡ್ಬೇಕು. ಅದ್ರಿಗೆ ಇವತ್ತು ಹೆಚ್ಚಿ ಮಳೆ ಹೊಡೆಯಾಗದೈತೆ. ಪಟೇಲ್ ಇವತ್ತು ಫುಲ್ ಫಾರ್ಮ್ನಾಗ ಇರೋದಕ್ಕೆ ಏನಂದರೆ ವಿಷಯ ಓಕೆ ಚೆನ್ನ ಎಸ್ ಗೈಸ್. ಈಗ ಹೋಗೋಣ ಗೈಸ್. ಫೈನಲಿ ಈಗ ನಾವು ರೈಲ್ವೆ ಸ್ಟೇಷನಿಗೆ ಬಂದಿವಿ. ಅಂದರೆ ಟ್ರೈನ್ ಇರೋದು 10 ಗಂಟೆಗೆ, ನಾವು ಈಗ ಬಂದ್ವಿ, ಯಾಕಂದರೆ ಗಾಡಿ 8 ಗಂಟೆಗೆ ಕೊಡ್ಬೇಕಾಯ್ತು. ಅದಕ್ಕೆ ಅದಕ್ಕೊಂದು ಬಂದುಬಿಟ್ಟು ಗೈಸ್, ಎಲ್ಲ ಲಗೇಜ್ ಎಲ್ಲ ಇಟ್ಟು. ಇನ್ನೊಂದು ನನಗೆ ಕ್ರೇಜಿ ಆದಂಥ ಗುಡ್ ನ್ಯೂಸ್ ಏನಂತಂದರೆ, ಫಾರ್ ದಿ ಫಸ್ಟ್ ಟೈಮ್ ನಮ್ಮ ವರುಣ ನನ್ನ ಲಾಗ್ ನೋಡಾಗದಾನ. ನನ್ನ ಲಾಗ್ ಬಿಟ್ಟರೆ ಅದು ಫಸ್ಟ್ ಟೈಮ್ 10 ಸಲ ಮಳೆ ಬೇರೆ, ಅದಕ್ಕೆ ಅಂತ ನಾನು ಅದೇ ಗೈಸ್. ಫೈನಲಿ ಈಗ ನಾವು ಬಂದಿವ್ರಿ 11 ಗಂಟೆಗೆ ಐತಿ, ನಾವು ಆವಾಗ ಬಂದೀವಿ ಅಂತ ಮಾಡಿನಲ್ಲಿ. ಇನ್ನೊಂದು ಈ ಕಡೆ ಜೈನ್ ಅಂತ ಇದ್ದು ಇಲ್ಲಿ ನಾವು ಈಗ ಪಾರ್ಸಲ್ ತೊಗೊಳಕ್ಕೆ ಬಂದಿವಿ ಊಟನ. ಅಂದರೆ ಬ್ಯಾಗಲ್ಲಿ ಇಟ್ಟಿವಿ ಇರೋದಕ್ಕೆ, ಟ್ರೈನಾಗೆ ಮಾಡೋಣ ಅಂತ ಇಲ್ಲೇ ಪಾರ್ಸಲ್ ತನಕ ಡಿಸ್ಕಸ್ ಮಾಡಿರ್ತಾರೆ. ಏನು ತೊಗೊಂತೀವಿ ಅನ್ನೋದು ಗೊತ್ತಿಲ್ಲ, ನೋಡಕತ್ತೀವಿ ಪಾರ್ಸಲ್ ಇನ್ನೊಂದು ಗೈಸ್. ಫೈನಲಿ ಈಗ ನಾವು ಬಂದಿರೋದು ನಮ್ಮ ಫೇವ್ರೇಟ್ ಆದಂಥ, ನಮ್ಮ ಪಾರ್ಟ್ನರ್ ಇನ್ನೊಬ್ರು ಆದಂಥ ನಮ್ಮ ಪಟೇಲ್, ಅವನಿಗೂ ಫೇವ್ರೇಟ್ ಗೈಸ್. ಏನಂತಂದರೆ ಪಾನಿಪುರಿ ಸಿಗ್ತದೆ ಗೈಸ್ ರೈಲ್ವೆ ಸ್ಟೇಷನ್ ಕಡೆ. ಫೈನಲಿ ಸ್ವಲ್ಪ ನಾಲ್ಗೆ ಕ್ಲೀನ್ ಮಾಡ್ಕೊಳಕ, ಸ್ವಲ್ಪ ಬಾಯಿ ಫ್ರೆಶ್ ಆಗಕ್ಕೆ ಪಾನಿಪುರಿ ತಿನ್ನಕ್ಕೆ ಬಂದೀವಿ ಗೈಸ್. ಈಗ ವಿತ್ ನಮ್ಮ ಪಟೇಲ್ ಎಲ್ಲ ಚುಟಿ ಅನ್ನಾಗತೈತೆ. ಇಷ್ಟು ದಿನ ಖಾರ ಏನು ತಿನ್ಲಾರ್ದಕ್ಕೆ. ಅದಕ್ಕೆ ಈಗ ಮತ್ತು ಇನ್ನೊಂದು ಏನಂತಂದ್ರೆ ಹುಡ್ರು ಅಂದರೆ ಅದಕ್ಕೆ ಅಂದರೆ ನಮಗೆ ನಾನು ಒಬ್ಬನೇ ತಿಂತಿದ್ದೆ ಪ್ರತಿ ಸಲ. ನಮ್ಮ ವರುಣ ಕಂಪ್ನಿ ಅಂತೂ ಕೊಡೋಂಗಿಲ್ಲ ಅಂತ ಗೊತ್ತು, ಅದಕ್ಕೆ ಕಂಪ್ನಿಗೋಸ್ಕರ ನಮ್ಮ ಪಟೇಲ್ ಬಂದಾನ. ನನ್ನ ಮಕ್ಕಳು ಇಲ್ಲೇ ನಿಂತಾರೀಗ. ಅಂದರೆ ಈಗ ಏನೋ ಇದು ಆರ್ಡ್ರ್ ಮಾಡಿ ಗೈಸಿ ಊಟ, ಸ್ವಲ್ಪ ಸುಮ್ಮನೆ ಹಂಗೆ ಟೈಮ್ ಪಾಸಿಗೆ ತಿನ್ನೋಣ ಅಂತ ಇದು ಮಾಡಕತ್ತೀವಿ. ಬೈ ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ? 5 ವರ್ಷ ಇದೇ ಪ್ಲೇಸ್. ಬಾ ನೆಕ್ಸ್ಟ್ ಟೈಮ್ ಇಲ್ಲಪ್ಪ. ಎಸ್ ಗೈಸ್, ಈಗ ಫೈನಲಿ ಪಾರ್ಸಲ್ ತೊಗೊಂಡಿರೋದು ಊಟ ಮಾಡಾಕತ್ತೀವಿ ಗೈಸ್. ಎಲ್ಲರೂ ಶಿಸ್ತು ಊಟ ಮಾಡಾಕತ್ತೀವಿ. ಊಟ ಮಾಡಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಅಮೌಂಟ್ ಡಿವೈಡ್ ಇರ್ತಾವೆ, ಅವೆಲ್ಲ ಮಾಡೋವೆಲ್ಲ ವ್ಯವಹಾರ ಇರ್ತಾವೆ ಗೈಸ್, ಅವೆಲ್ಲ ಪೂರ ಹೇಳೋಕ್ಕಾಗಲ್ಲ. ಆದರೂ ಒಂದಿನ ಅದಕ್ಕಿಂತ ಮುಂಚೆ ನಾನು ಮಾಡೋಣ. ಅಂದರೆ ಅಮೌಂಟ್ ಎಷ್ಟೆಷ್ಟು ಆಗೈತೆ, ನಮ್ದು ಏನೇನು ಆಗೈತೆ ಅನ್ನೋದು ಸ್ವಲ್ಪ ಆ್ಯನ್ಸೂಮ್ ಮಾಡೋಣ. ಫಸ್ಟ್ ಊಟ ಮಾಡೋಣ ಗೈಸ್. ಹೋದ್ಸಲ ದೂದ್ಸಾಗರ್ ನೋಡೋಕ್ಕಾಗಲಿಲ್ಲ, ಈ ಸಲ ನಿಂತು ಲೊಕೇಶನ್ ಮಾಡ್ಕೊಂಡು ಹೇಗೆ ನಿಂತೀವಿ ನೋಡೋಣ. ಲೆಟ್ಸ್ ಗೋ. ಫೈನಲಿ ನಾವು ಈಗ 4:35 ಗಂಟೆಗೆ ಕರೆಕ್ಟಾಗಿ ಹುಬ್ಳಿಗೆ ರೀಚ್ ಆಗಿವಿ. ಈಗಲಿಂದ 2 ತಾಸು ಅಂದ್ರೆ 6 ಗಂಟೆಗೆ ನಮ್ಗೆ ಇನ್ನೊಂದು ಟ್ರೈನ್ ಇತ್ತು ಇಲ್ಲಿ ಹುಬ್ಳಿಯಿಂದ ಹೊಸಪೇಟೆ, ಅದಕ್ಕೆ ಹೋಗ್ಬೇಕು. ಎಲ್ಲ ಹುಡ್ರು ನಮಗೆ ನಿಂತಾರೆ. ಈಗ ಇಲ್ಲ ಅನ್ನೋ ನಿದ್ದೆಗೆ ಇದೀವಿ, ವ್ಲಾಗ್ ಮಾಡೋ ಕಂಡೀಷನಾಗೂ ಇಲ್ಲ ಈಗ. ಅದಕ್ಕೆ ಯಾವುದಾದ್ರು ಇನ್ನೊಂದು ರೂಮ್ ಬರುತ್ತಲ್ರಿ, ಅಲ್ಲಿ ಹೋಗಿ ರೆಸ್ಟ್ ಮಾಡ್ಬೇಕು ಅನ್ನೋದೈತಿ. ನೋಡೋಣ, ರೆಸ್ಟ್ ಮಾಡೋಣ. ಗೈಸ್
ಗೈಸ್ ಫೈನಲಿ ಯಾವುದಿದು ಹುಲಿಗೆ ಅಲ್ಲ ಹುಲಿಗೆ ಬಂದು ಗೈಸ್ ನಮ್ಮ ಪೆಟ್ಟೆಲ್ಲ ನೋಡಿದರೆ ಫುಲ್ ಅನಾಥ ನಿದ್ದೆ ಫುಲ್ ನಿದ್ದೆ ಗೈಸ್ ಫೈನಲಿ ರೀಚ್ ಆದ್ವಿ ಗೈಸ್ ನಮ್ಮ ಊರು ಹೊಸಪೇಟೆಗೆ ರೀಚ್ ಆದ್ವಿ. ಈಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗೋ ಗೈಸ್ ಜರ್ನಿ ಬಗ್ಗೆ ಆಮೇಲೆ ಮಾತಾಡೋಣ. ಫೀಲ್ಡ್ ಬ್ಯಾಗ್ ತೊಗೊಳೋಣ. ಈಗ ಫಸ್ಟು ಮನೆಗೆ ಹೋಗೋಣ. ಈಗ ರಿಯಾಕ್ಷನ್ ನೋಡೋಣ ಗೈಸ್. ಬಂದು ನಾಯಿ ಯಾವಾಗ ಕೂಗಕತ್ತವ ರಿಯಾಕ್ಷನ್ ಈಗ ಎಲ್ಲವಾ ನಿಮ್ಮ ಸೊಸೆ ಹೌದಲ್ಲ ಹಂಗೆ